ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಜಾಬ್ ನೇಮ್ ಬಂದುಬಿಟ್ಟು ಸೆಕ್ಷನ್ ಕಂಟ್ರೋಲ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ RRB ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ ಲಾಗಿನ್ ವಿತ್ ಆಧಾರ್ ಅಂತ ಇದೆಯಲ್ವಾ, ಇನ್ ಕೇಸ್ ನೀವೇನಾದರೂ 2024, 25, 26 ಒಳಗೆ RRB ಕಡೆಯಿಂದ ಏನಪ್ಪ ರಿಜಿಸ್ಟರ್ ಆಗಿದೆ, ಡೈರೆಕ್ಟ್ ಲಾಗಿನ್ ಆಗ್ಬೋದು. ಇನ್ ಕೇಸ್ ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲಪ್ಪ ಅಂದರೆ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದಂತಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಕೆಳಗೆ ಡೂ ನಾಟ್ ಹ್ಯಾವ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನಾನು ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಪ್ಪ ಅಂದರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಎನ್ ಸೆಂಟ್ರಲ್ issued by RRB 2024, 25 and 26 do not require to register again. They should be login using the same ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಏನಪ್ಪ ಅಂದರೆ 2024, 25, 26ರಲ್ಲಿ ನೀವೇನಾದರೂ RRB ಕಡೆಯಿಂದ ರಿಜಿಸ್ಟರ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಮತ್ತೆ ರಿಜಿಸ್ಟರ್ ಆಗಬೇಕಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನಪ್ಪ ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಬೇಕಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನೋ ಲಾಗಿನ್ ಆಗೇ ಇಲ್ಲಪ್ಪ ಅಂದರೆ ಅದನ್ನು ಯಾವ ಥರ ರಿಜಿಸ್ಟರ್ ಮಾಡೋಕ್ಕಂತ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಕೆಳಗಡೆ ಓಕೆ ಅಂತ ಇದೆಯಲ್ಲ, ಆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಏನ್ ಅಂತ ಏನಪ್ಪ ಅಂದರೆ ಇದ್ರ ಮುಖಾಂತರ ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆ. ಇಲ್ಲಿ ನಾನು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಷನಾಲಿಟಿ ಕೇಳ್ತಾ ಇದೆ, ನಿಮ್ದು ಯಾವ ನ್ಯಾಷನಾಲಿಟಿ ಬರುತ್ತೆ. ಇಂಡಿಯಾ ಬಂದು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಪಾಳ ಬಂದು ನೇಪಾಳ, ಭೂತಾನ್ ಬಂದರೆ ಭೂತಾನ್ ಸೆಲೆಕ್ಟ್ ಮಾಡ್ಕೊತ ಹೋಗಬೇಕು. ನಾನು ಇವಾಗ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ನಿಮ್ಮದು ಫುಲ್ ನೇಮ್ ಅಂತ ಇದೆ. ನಿಮ್ಮದು SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇದೆ ಅದೇ ಥರ ನೇಮ್ ಎಂಟ್ರಿ ಮಾಡಬೇಕು. ಬೇರೆ ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಆಧಾರ್ ಕಾರ್ಡಲ್ಲಿ ನೇಮನ್ನು ಎಂಟ್ರಿ ಮಾಡಬೇಡಿ. ಯಾಕಪ್ಪ ಅಂದರೆ SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ಎಲ್ಲ ಡಾಕ್ಯುಮೆಂಟಲ್ಲಿ ನೇಮ್ ಇರುತ್ತೆ. ಹಾಗಾಗಿ SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ನೇಮ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ರೀಟೈಪ್ ನೇಮ್ ಅಂತ ಇದೆ, ಮತ್ತು ನಿಮ್ಮದು ರೀಟೈಪ್ ಅಂತ ಇನ್ನೊಂದು ಸಲ ನೇಮ್ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟು ಯಾವ ಚೇಂಜ್ ನೇಮ್ ಅಂತ ನೀವೇನಾದರೂ ನೇಮ್ ಚೇಂಜ್ ಮಾಡ್ತಾ ಇದ್ರೆ ಅಂತ ಕೇಳ್ತದೆ. ಇನ್ ಕೇಸ್ ಎಷ್ಟಿದೆ ಅಂತ ಕೊಟ್ಕೊಂಡ್ರೆ ನೀವು ಯಾವ ನೇಮ್ ಚೇಂಜ್ ಮಾಡ್ತಾಯಿದ್ರೆ ಕೂಡ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಮತ್ತೆ ನೇಮ್ನ ಎಂಟ್ರಿ ಮಾಡ್ಬೇಕು. ನಾನು ಯಾವುದೇ ಕಾರಣಕ್ಕೆ ಇಲ್ಲಿ ನೇಮ್ ಚೇಂಜ್ ಮಾಡ್ತಾಯಿಲ್ಲ, ನೋ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋದು ಕೇಳ್ತಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಕು. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋದು ಯಾವ ಥರ ಅಂದರೆ SSLC ಮಾರ್ಕ್ಸಲ್ಲಿ ಯಾವ ಥರ ಇದೆ ಅದೇ ಥರ ಎಂಟ್ರಿ ಮಾಡೋಕು. ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ರು ಯಾವ್ದು ರೆಕಾರ್ಡೆಡ್ ಮೆನ್ಸುರೇಷನ್ ಆನ್ SSLC ಅಂದರೆ 10th ಕ್ಲಾಸ್ ಅಂದರೆ SSLC ಮಾರ್ಕ್ಸಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇದೆ ಅದೇ ಥರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಕು. ಕೆಳಗೆ ನೆಕ್ಸ್ಟ್ ಪಕ್ಕದಲ್ಲಿ ಮತ್ತು ರೀಟೈಪ್ ಅಂತ ಇನ್ನೊಂದ್ಸರಿ ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸೆಲೆಕ್ಟ್ ಜೆಂಡರ್ ಅಂತ ಇದೆ, ನೀವು ಮೇಲ್ ಫೀಮೇಲ್ ಅಂತ ಕೇಳುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ರೀಟೈಪ್ ಜೆಂಡರ್ ಅಂತ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಇಲ್ಲಿ ಫಾದರ್ ನೇಮ್ ಕೇಳುತ್ತೆ, ಅಂದರೆ ನಿಮ್ಮದು ಫಾದರ್ ನೇಮ್ ಎಂಟ್ರಿ ಮಾಡಬೇಕು. ಅದು ಬಂದು SSLC ಮಾರ್ಕ್ಸ್ಗಳು ಯಾವ ಥರ ಫಾದರ್ ನೇಮ್ ಇರುತ್ತೆ ಅದೇ ಥರ ಫಾದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀಟೈಪ್ ಫಾದರ್ ನೇಮ್ ಕೇಳುತ್ತೆ, ಇನ್ನೊಂದು ಸರಿ ನಿಮ್ಮ ತಂದೆ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಇಲ್ಲಿ ಮದರ್ ನೇಮ್ ಅಂತ ಅಂದರೆ SSLC ಮಾರ್ಕ್ಸಲ್ಲಿ ಯಾವ ಥರ ಮದರ್ ನೇಮ್ ಇರುತ್ತೆ ಅದೇ ಥರ ಇಲ್ಲಿ ಮದರ್ ನೇಮಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಓಕೆನಾ, ಯಾವುದೇ ಕಾರಣಕ್ಕೂ ಬೇರೆ ಡಾಕ್ಯುಮೆಂಟ್ ಇರುವಂಥ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅದ್ರ ಮುಖಾಂತರ ಎಂಟ್ರಿ ಮಾಡಬೇಡಿ. ಯಾವ ಥರ SSLC ಮಾರ್ಕ್ಸಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ಇಲ್ಲಿ ನೇಮ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ಇದಿಷ್ಟು ಎಂಟ್ರಿ ಮಾಡಿ ಆದಮೇಲೆ ಕೆಳಗಡೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಇದೆ. ಓಕೆನಾ, ಇಲ್ಲಿ ನಿಮ್ಮದು ಯಾವುದು ಇಮೇಲ್ ಕೊಡ್ತೀರಾ ಯಾವಾಗಲೂ ಎನಿ ಟೈಮ್ ಅದನ್ನ ಯೂಸ್ ಮಾಡ್ತೀರಾ. ಓಕೆನಾ, ನಿಮ್ಮ ಹತ್ರ 3-4 ಇಮೇಲ್ ಐಡಿ ಇರ್ತವೆ. ಹಾಗಾಗಿ ಯಾವುದೇ ರೆಗ್ಯುಲರ್ ಆಗಿ ಇಮೇಲ್ ಐಡಿ ಯೂಸ್ ಮಾಡ್ತೀರಾ ಅದೇ ಇಮೇಲ್ ಐಡಿನೇ ಕಂಪಲ್ಸರಿ ಕೊಡಬೇಕು. ಯಾಕಪ್ಪ ಅಂದರೆ ಯಾವುದೇ ಒಂದು ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಯಾವುದೋ ಒಂದು PDF ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಎಲ್ಲ ನಿಮ್ಮದು ಇಮೇಲ್ ಅಡ್ರೆಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಇಮೇಲ್ ಅಡ್ರೆಸ್ ಕೊಡಿ. ಇಮೇಲ್ ಅಡ್ರೆಸ್ ಕೊಟ್ಟ ಮೇಲೆ ಆದಮೇಲೆ ಜನರೇಟ್ OTP ಅಂತ ಇದೆ ಅಲ್ವಾ, ಆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ 6 ಡಿಜಿಟ್ ಏನಪ್ಪ ಅಂದರೆ OTP ಬರುತ್ತೆ. OTPನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಇಮೇಲ್ ಬಂದಿರುವಂಥ OTP ವೆರಿಫೈ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರ್ ಯಾವ್ದು ಯೂಸ್ ಮಾಡ್ತೀರಾ ಮೊಬೈಲ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನೇಮ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಜನರೇಟ್ OTP ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ಏನಪ್ಪ ಅಂದರೆ 6 ಡಿಜಿಟ್ ನಿಮ್ಗೆ ಏನಪ್ಪ OTP ಬರ್ತಾ ಹೋಗುತ್ತೆ. OTP ಬಂದಮೇಲೆ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿಕೊಂಡೆ ಇಲ್ಲಿ ನಿಮ್ಮದು ಮೇಲು ಮತ್ತು ಮೊಬೈಲ್ ನಂಬರ್ ಮುಖಾಂತರ ಬಂದಿರೋ OTP ವೆರಿಫೈ ಆದಂಗೆ. ಇದೆಲ್ಲ ಆದಮೇಲೆ ನೆಕ್ಸ್ಟು
ಇಲ್ಲಿ ಏನಪ್ಪ ಅಂದರೆ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ಯಾವ 3 ಆಪ್ಷನ್ ಕೊಟ್ಟಿದ್ದಾರಪ್ಪ ಅಂದರೆ ಫಸ್ಟ್ನೇ ಬಂದುಬಿಟ್ಟು ವೆರಿಫಿಕೇಷನ್ ಥ್ರೂ ಡಿಜಿಲಾಕರ್. ನೀವೇನಾದರೂ ಡಿಜಿಲಾಕರ್ ಮುಖಾಂತರ ವೆರಿಫಿಕೇಷನ್ ಮಾಡ್ತೀರಾ, ಇಲ್ಲ ವೆರಿಫಿಕೇಷನ್ ಥ್ರೂ ಆಧಾರ್ ಮುಖಾಂತರ ವೆರಿಫಿಕೇಷನ್ ಮಾಡ್ತೀರಾ, ಇಲ್ಲ ಐ ಡು ನಾಟ್ ಯಾವ ಆಧಾರ್ ಅಂತ ಕೇಳಿದರೆ ನಿಮ್ಮ ಮತ್ತು ಆಧಾರ್ ಇಲ್ಲ ಅಂದರೆ ಡಿಜಿಲಾಕರ್ ಮುಖಾಂತರ ಏನಪ್ಪ ಅಂದರೆ ವೆರಿಫಿಕೇಷನ್ ಮಾಡಬೇಕು. ಯಾಕಪ್ಪ ಡಿಜಿಲಾಕರ್ ಮುಖಾಂತರ ವೆರಿಫಿಕೇಷನ್ ಮಾಡಬೇಕಪ್ಪ ಅಂದರೆ ಡಿಜಿಲಾಕರ್ ಮುಖಾಂತರ ನಿಮ್ಮದೆಲ್ಲ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC, ಡಿಗ್ರಿ, ಆಧಾರ್ ನಂಬರು ಮತ್ತು ವೋಟರ್ ID, ಪಾನ್ ನಂಬರ್ ಎಲ್ಲರೂ ಡಿಜಿಲಾಕರ್ ಮುಖಾಂತರ ಎಲ್ಲ ಫೆಚ್ ಆಗಿರುತ್ತೆ. ಹಾಗಾಗಿ ನಿಮ್ದು ಯಾವುದೋ ಒಂದು ಡಾಕ್ಯುಮೆಂಟು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಡಿಜಿಲಾಕರ್ ಮುಖಾಂತರ ಏನಪ್ಪ ಅಂದರೆ ವೆರಿಫಿಕೇಷನ್ ಮಾಡೋದು ಇಟ್ ಈಸ್ ಬೆಟರ್ ಅಂತ ನನ್ನ ಅವಶ್ಯಕತೆ. ನಿಮ್ದು ಯಾವುದು ಕನ್ವೆ ಆಗುತ್ತೆ ಅದ್ರ ಮುಖಾಂತರ ನೀವು ವೆರಿಫಿಕೇಷನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಪಾಸ್ವರ್ಡ್ ಅಂತ ಇದೆಯಲ್ವ, ಇಲ್ಲಿ ನೀವು ಸ್ಟ್ರಾಂಗ್ ಇರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಪಾಸ್ವರ್ಡ್ ಯಾಕಪ್ಪ ಕ್ರಿಯೇಟ್ ಮಾಡೋಕ್ಕಪ್ಪ ಅಂದರೆ ನೀವು ಲಾಗಿನ್ ಆಗುವಾಗ ನಿಮ್ಮ ಪಾಸ್ವರ್ಡ್ ಕೇಳ್ತಾ ಹೋಗುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ನಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅದು ಆಲ್ವೇಸ್ ನಿಮಗೆ ನೆನಪಿರಬೇಕು. ಓಕೆನಾ? ಹಾಗಾಗಿ ನೀವು ಕ್ರಿಯೇಟ್ ಮಾಡೋಂಥ ಪಾಸ್ವರ್ಡು ನಿಮಗೆ ಗೊತ್ತಿರಬೇಕು, ಯಾವ ಕಾರಣಕ್ಕೂ ಮರಿಬಾರ್ದು. ಓಕೆ, ಪಾಸ್ವರ್ಡ್ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತಿದ್ದಾವೆ. ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಇಲ್ಲಿ ರಿವ್ಯೂ ಆನ್ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಆಪ್ಷನ್ ಕಾಣ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ ನೀವು ಫಿಲ್ ಮಾಡಿರೋಂಥ ಬೇಸಿಕ್ ಡೀಟೇಲ್ಸ್ ಎಲ್ಲ ಏನಪ್ಪ ಅಂದರೆ ನೀವು ಒಂದು ಟೈಮ್ ರಿವ್ಯೂ ಬರುತ್ತೆ. ರಿವ್ಯೂ ಬಂದಮೇಲೆ ಎಲ್ಲ ಕರೆಕ್ಟ್ ಆದಮೇಲೆ ಎಲ್ಲ ಕರೆಕ್ಟ್ ಇದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ನಿಮಗೆ ಕರೆಕ್ಟ್ ಇಲ್ಲಪ್ಪ ಅಂದರೆ ಮತ್ತೆ ಏನಪ್ಪ ಅಂದರೆ ಮತ್ತೆ ಎಡಿಟ್ ಆಪ್ಷನ್ ಬಂದು ಮತ್ತೊಂದ್ಸರಿ ಏನಪ್ಪ ಅಂದರೆ ಅಕೌಂಟ್ನ ಏನಪ್ಪ ಅಂದರೆ ಮ್ಯಾನ್ಯಲಾಗಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಪ್ರಿವ್ಯೂ ನೋಡಿಕೊಂಡು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಏನಪ್ಪ ಅಂದರೆ RB ಒಳಗೆ ಒನ್ ಟೈಮ್ ರಿಜಿಸ್ಟರ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಡೈರೆಕ್ಟ್ ಏನಪ್ಪ ಅಂದರೆ ನಿಮಗೆ ಲಾಗಿನ್ ID ಕೊಡ್ತಾರೆ. ಆಮೇಲೆ ಪಾಸ್ವರ್ಡ್ ಎಲ್ಲ ಮೇಲಿಗೆ ಬರುತ್ತೆ. ಎಲ್ಲ ಕಂಪಲ್ಸರಿ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಮೇಲಿಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಅದನ್ನ ಮುಖಾಂತರ ಯಾವ ಥರ ಲಾಗಿನ್ ಆಗ್ಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಕ್ರಿಯೇಟ್ ಮಾಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಮತ್ತೆ ಫಸ್ಟ್ ಪೇಜ್ಗೆ ಎಂಟರ್ ಆಗ್ತಾರೆ. ಇದ್ರ ಮುಖಾಂತರ ಯಾವ ಥರ ಲಾಗಿನ್ ಆಗಬೇಕಪ್ಪ ಅಂದರೆ ಲಾಗಿನ್ ವಿತ್ ಆಧಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನಪ್ಪ ಅಂದರೆ ಫೋನ್ ನಂಬರ್ ಅಂತ ಕೇಳ್ತಾ ಇದ್ದಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ರಿಜಿಸ್ಟ್ರೇಷನ್ ಆಗುವಾಗ ಯಾವ ನಂಬರ್ ಫೋನ್ ನಂಬರ್ ಕೊಟ್ಟಿರ್ತೀರೋ ಅದೇ ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಅದೇ ಫೋನ್ ನಂಬರಿಗೆ OTP ಬರುತ್ತೆ. OTP ಇಲ್ಲಿ ಏನಪ್ಪ ಅಂದರೆ ಇಲ್ಲಿ OTP ಹಾಕಬೇಕು. OTP ಆದಮೇಲೆ ಕೆಳಗಡೆ ಇಲ್ಲಿ ಚಿಕ್ಕದ ಬಾಕ್ಸ್ ಇದೆಯಲ್ವ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಇದೆಯಲ್ವ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ ಬರುತ್ತೆ. ಅಂದರೆ ಅಪ್ಲೈ ಮಾಡೋ ಲಿಂಕ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಪ್ಲೈ ಮಾಡೋದು. ಓಕೆ, ನೀವು ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು ಜನರ ಇಂಟ್ರಕ್ಷನ್ ಕೊಟ್ಟಿರ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಹಿಸ್ಟ್ರಿ ಕೊಟ್ಟಿರ್ತಾರೆ. ಅಂದರೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದರೆ ಈ ಅಪ್ಲಿಕೇಶನ್ ಕ್ಲಿಕ್ ಮಾಡಿಕೊಂಡ್ರೆ ಹಿಸ್ಟ್ರಿ ಚೆಕ್ ಮಾಡ್ಕೋಬೋದು. ಆಮೇಲೆ ಮಾಡಿಫೈ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಮಾಡಿಫೈ ಮಾಡಿದರೆ ಅಂದರೆ ಎಡಿಟ್ ಮಾಡಿದರೆ ಅಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಬಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಂದರೆ ಯಾವ್ಯಾವ ಅಪ್ಲಿಕೇಶನ್ ಓಪನ್ ಅದ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಏನಪ್ಪ ನಾವು ಇವಾಗ ಇದನ್ನ ಅಪ್ಲೈ ಮಾಡ್ತಾ ಹೋಗ್ತಿದ್ವಿ. ಓಕೆನಾ? ಇದು ಬಂದ್ಬಿಟ್ಟು 15/7 ಇಲ್ಲಿ ನೋಡ್ತಾ ಇರ್ಬೋದು, ಡೇಟಿಂಗ್ ನೋಡ್ತಾ ಹೋಗ್ಬೋದು. 15/7/2021 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು 14/8/2026 ಕ್ಲೋಸ್ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಇವತ್ತಿಂದ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಏನಪ್ಪ ಅಂದರೆ ವೇಕೆನ್ಸಿಗಳು ಇಲ್ಲಿ ಓಪನ್ ಆಗಿದ್ದು. ಇದನ್ನು ಯಾವ ಥರ ಅಪ್ಲೈ ಮಾಡೋದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಇನ್ ಕೇಸ್ ನೋಡಿಲ್ಲಪ್ಪ ಅಂದರೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನಾನು ಈಗ ಸೆಕ್ಷನ್ ಕಂಟ್ರೋಲ್ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನಿಮಗೆ ಕೆಳಗಡೆ ಸೆಲೆಕ್ಟ್ RB ವಿಚ್ ಜೋನ್ ಅಂದರೆ ನೀವು ಯಾವ ಜೋನ್ಗೆ ಅಪ್ಲೈ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಏನಪ್ಪ ಅಂದರೆ ಇಲ್ಲಿ ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್ ಹೇಳ್ತಾ ಇದೆ. ನಾನು ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಸೈಡ್ 2 ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೊಂಡು ನಿಮಗೆ ಪೇಜ್ ರಿಲೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ತೋರಿಸ್ತಾ ಇದೆ. ಏನು ತೋರಿಸ್ತಾರಪ್ಪ ಅಂದರೆ ದಿಸ್ ಡಾಟಾ ಫೆಚ್ಡ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ಡ್ ಡಾಟಾ, ಚೆಕ್ ಆಲ್ ದ ಡೀಟೇಲ್ಸ್ ಫರ್ದರ್. ಅಂದರೆ ನೀವು ರಿಜಿಸ್ಟ್ರೇಷನ್ ಆಗುವಾಗ ನಿಮ್ಮ ಡಾಟಾ ಫಿಲ್ ಮಾಡ್ತಿಲ್ಲ, ಅದು ಆಟೋಮೆಟಿಕಲಿ ಫೆಚ್ ಆಗಿ ಬರುತ್ತೆ. ಹಾಗಾಗಿ ಒನ್ ಟೈಮು ಡಾಟಾ ಕರೆಕ್ಟ್ ಇದೆಯಲ್ಲ ಅಂತ ನೀವು ಕಂಪಲ್ಸರಿ ನೋಡ್ಕೊತ ಹೋಗ್ಬೇಕು. ಇದನ್ನೆಲ್ಲ ಒನ್ ಟೈಮ್ ಓದ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಇಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ಮತ್ತು ಯಾವ ಥರ ಮ್ಯಾನುವಲಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಾನು ಯಾವ ಥರ ಅಲ್ಲಿ ಇನ್ನು ಮಿಕ್ಕಿದ್ದು ಯಾವ ಥರ ಎಂಟ್ರಿ ಮಾಡೋದು ಅದನ್ನ ಈಗ ತೋರಿಸ್ತಾ ಹೋಗ್ತೀನಿ.
ಅಲ್ಲಿ ನಿಮಗೆ ನೇಮ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರು ಆಗಿರ್ಬೋದು, ಫೋನ್ ನಂಬರ್, ಮೇಲ್ ಆಟೋಮೆಟಿಕಾಗಿ ಫೆಚ್ ಆಗಿ ಬಂದುತ್ತೆ. ಜಸ್ಟ್ ನೀವು ಮ್ಯಾನ್ಯಲ್ ಆಗಿ ಬೇರೆ ಯಾವ ಥರ ಎಂಟ್ರಿ ಮಾಡೋದು, ಇಲ್ಲಿ ಬಿಟ್ಟಿರೋ ಸ್ಥಳನ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ, ನೀವು ಮ್ಯಾರೇಜ್ ಆಗಿದ್ದೀರಾ ಇಲ್ಲ ಅಂತ ಕೇಳ್ತಾ ಇದೆ. ನೀವು ಮ್ಯಾರೇಜ್ ಆಗಿದ್ದರೆ ಮ್ಯಾರೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ರೀಜನ್ ಕೇಳ್ತಾ ಯಾವ ರೀಜನ್ ಬರ್ತೀರಾ, ಹಿಂದೂ, ನಾವು ಮುಸ್ಲಿಮ, ಕ್ರಿಶ್ಚಿಯನ್, ಸಿಖ್ ಅಂತ ಕೇಳ್ತಾ ಇದೆ. ನಾನು ಹಿಂದೂ ಸೆಟ್ ಮಾಡ್ತಾ ಇದ್ದೆ. ಹಿಂದೂ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಮದರ್ ಟಂಗ್ ಯಾವುದು ಅಂದರೆ ನಿಮ್ಮದು ಯಾವುದು, ಕನ್ನಡನ, ಇಂಗ್ಲೀಷ, ಹಿಂದಿನ, ಮಲಯಾಳಂ ಅಂತ ಕೇಳ್ತಾ ಇದೆ. ನಾನು ಕನ್ನಡ ಅಂತ ಸೆಟ್ ಮಾಡ್ತಾ ಇದ್ದೆ. ಕನ್ನಡ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೂಸ್ ಯುವರ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ಒಳಗೆ ನೀವು ಎಕ್ಸಾಮ್ನ ಬರಿತಾ ಇದ್ದೀರ ಅಂತ ಕೇಳ್ತಾ ಇದ್ದಾರೆ. ನೀವು ಕನ್ನಡದಾಗಿದೆ ಕನ್ನಡ ಸೆಟ್ ಮಾಡ್ಕೋಬೋದು, ಇಲ್ಲ ಇಂಗ್ಲೀಷ್ ಒಳಗೆ ನಿಮಗೆ ಬೆಟರ್ ಅನಿಸಿದೆ ಇಂಗ್ಲೀಷನ್ನು ಸೆಟ್ ಮಾಡ್ಕೋಬೋದು. ನಾನು ಇಂಗ್ಲೀಷನ್ನು ಸೆಟ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಳಗೆ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂತ ಪಕ್ಕದಲ್ಲಿ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ನಿಮ್ಮ ಬಾರಿ ಒಳಗೆ ಯಾವ್ದಾರ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ. ಇಲ್ಲಿ ನೋ ಮಾರ್ಕ್ ಅಂತ ನಾನು ಇವಾಗ ಇಲ್ಲಿ ನೋ ಮಾರ್ಕ್ ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ನೀವು ಕೂಡ ಏನಪ್ಪ ಅಂದರೆ ಇದ್ದರೆ ಮಾರ್ಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಮಾರ್ಕ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಮ್ಯುನಿಟಿ ಕೇಳ್ತಾ ಇದೆ, ಅಂದರೆ ನಿಮ್ಗೆ ಯಾವ ಕಮ್ಯುನಿಟಿಗೆ ಬರ್ತೀರ ಅಂತ ಕೇಳ್ತಾ ಇದೆ. ನೀವು ಅನ್ರಿಸರ್ವ್ ಕೆಟಗರಿ ಬರ್ತೀರಾ, ಶೆಡ್ಯೂಲ್ ಕ್ಯಾಸ್ಟ್ ಬರ್ತೀರಾ, ಶೆಡ್ಯೂಲ್ ಟ್ರೈಬ್ ಬರ್ತೀರಾ, ಇಲ್ಲಾಂದರೆ OBC ಕೆಟಗರಿ ಬರ್ತಾ ಇದೆ ಕೇಳ್ತಾ ಇದ್ದಾರೆ. ನಾನು ಜಸ್ಟ್ ಇಲ್ಲಿ ಏನಪ್ಪ ಅಂದರೆ ನಾನು STನ ಕ್ಲಿಕ್ ಮಾಡ್ತೇನೆ. ನನ್ನ ಕೆಟಗರಿ ಬರುವಂಥ ನಾನು STನ ಕ್ಲಿಕ್ ಮಾಡ್ತಾಯಿದ್ದೀನಿ. ಅವ್ರು ಕೂಡ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ ದ ಓನ್ಲಿ ದೋಸ್ ಕಮ್ಯುನಿಟಿ ವಿಚ್ ಆರ್ ರಿಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ SC ST OBC ನಾನ್ ಕ್ರಿಮಿನಲ್ ಲೇಯರ್ ಆರ್ ಎಲಿಜಿಬಲ್ ಫಾರ್ ದ ರಿಸರ್ವೇಷನ್ ರಿಕ್ವೈರ್ಮೆಂಟ್ ಆಫ್ ಇಂಡಿಯನ್ ರೈಲ್ವೆ. ಅಂದರೆ ನಿಮಗೆ ಫ್ರೀ ರೈಲ್ವೆ ಪಾಸ್ ಬೇಕಾಗಿರುತ್ತಲ್ವ, ಹಾಗಾಗಿ ಅದು SC ST ಕೆಟಗರಿ ಮತ್ತು OBC ನಾನ್ ಕ್ರಿಮಿನಲ್ ಕೆಟಗರಿ ಮಾತ್ರ ಏನಪ್ಪ ಅಂದರೆ ಇಂಡಿಯನ್ ರೈಲ್ವೆ ಫ್ರೀ ಪಾಸ್ ತಗೊಳ್ಳಲು ಎಲಿಜಿಬಲ್ ಇರ್ತಾರೆ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನೇಮ್ ಆಫ್ ದ ಟ್ರೈಬ್, ನೀವು ಯಾವ ಟ್ರೈಬ್ ಬರ್ತದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನಿಮ್ಮದು ಕಮ್ಯುನಿಟಿ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಪ್ಪ ಅಂದರೆ ಆಡಿ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ ಯೂಸಿಂಗ್ ಅಥಾರಿಟಿ ಅಂದರೆ ಯಾವ ಅಥಾರಿಟಿ ಯೂಸ್ ಮಾಡಿದ ಅದನ್ನ ಎಂಟ್ರಿ ಮಾಡಬೇಕು. ಅದನ್ನು ತೋರಿಸ್ತಾ ಹೋಗ್ತೀನಿ ಯಾವುದು ಕ್ಲಿಕ್ ಮಾಡೋಕ್ಕಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ನೀವು ಹಾಕಬೇಕು. ಇಲ್ಲಿ ಕೊಟ್ಟಿದ್ದಾರಲ್ವ ರೆವಿನ್ಯೂ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಶೀಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಯಾವ ಸ್ಟೇಟ್ ಇಶ್ಯೂ ಮಾಡಿದೆ ಅದನ್ನು ನೀವು ಸೆಟ್ ಮಾಡ್ಕೋಬೇಕು. ನೀವು ಸೆಟ್ ಮಾಡೋದು ಇಶ್ಯೂ ಬಂದು ಕರ್ನಾಟಕ. ನೆಕ್ಸ್ಟ್ ಏನಪ್ಪ ಸರ್ಟಿಫಿಕೇಟ್ ಡೇಟ್ ಇಶ್ಯೂಡ್ ಬೈ ಅಂದರೆ ಯಾವ ಡೇಟ್ಗೆ ನಿಮಗೆ ಇಶ್ಯೂ ಮಾಡಿದರೆ ಆ ಡೇಟ್ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟು ಡು ಹ್ಯಾವ್ ಇಲ್ಲಿ ಕೇಳ್ತಾ ಇದ್ದಾರೆ ಓಕೆನಾ, ಡು ಹ್ಯಾವ್ ಟು ಅವೇಲ್ ಫ್ರೀ ಟ್ರಾವೆಲ್ ಪಾಸ್ ಕೇಳ್ತಾ ಇದೆ. ನಿಮ್ಗೆ ಏನಾದ್ರು ಫ್ರೀ ಟ್ರಾವೆಲ್ ಪಾಸ್ ಬೇಕಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಅದು ಕೂಡ ಏನಪ್ಪ ಅಂದರೆ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಫ್ರೀ ಟ್ರಾವೆಲ್ ಪಾಸ್ನ ಯಾವ ಥರ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಪ್ಪ ಅಂದರೆ ನಿಮಗೆ ನಿಯರೆಸ್ಟ್ ಇರುವ ರೈಲ್ವೆ ಸ್ಟೇಷನ್ ಅಂದರೆ ನಿಮಗೆ ಯಾವುದು ನೀವಿರುವಂಥ ಸ್ಥಳದಲ್ಲಿ ಯಾವುದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಆಗುತ್ತೆ ಆ ರೈಲ್ವೆ ಸ್ಟೇಷನಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲೋ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಆ ಡಾಕ್ಯುಮೆಂಟ್ ಎಷ್ಟಪ್ಪ ಅಂದರೆ 400 KB ಒಳಗೆ ಏನಪ್ಪ ಅಂದರೆ ಇರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ಫಿಲ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡು ನಿಮಗೆ ಪರ್ಸನಲ್ ಡೀಟೇಲ್ಸ್ ಅದನ್ನು ತೋರಿಸ್ತಾ ಹೋಗ್ತೀನಿ ಯಾವ ಥರ ಅದನ್ನ ಫಿಲ್ ಮಾಡೋದು ಅಂತ. ಓಕೆ, ನಾ ಇವಾಗ ಇಶ್ಯೂ ಸ್ಟೇಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಡೇಟ್ ಆಫ್ ಯಾವ ಡೇಟ್ಗೆ ನಂದು ಕ್ಯಾಸ್ಟ್ ಇಶ್ಯೂ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಫ್ರೀ ಟ್ರಾವೆಲ್ ಬೇಕು ನನಗೆ ಅದನ್ನು ಕೂಡ ಎಸ್ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನನಗೆ ಯಾರು ನಿಯರ್ ಆಗುತ್ತೆ ಆ ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ಅಂತ ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರ್ತಾರೆ. ಇದು ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ತುಂಬ ಜನಕ್ಕೆ ಏನಪ್ಪ ಅಂದರೆ ದೂರ ಎಕ್ಸಾಮ್ ಸೆಂಟರ್ ಬೀಳ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ತರ ಅಂದಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆಯಲ್ವಾ, ಪ್ರೆಸೆಂಟ್ ಅಡ್ರೆಸ್ ಬಂದ್ಬಿಟ್ಟು ನೀವೆಲ್ಲಿ ಆದ್ರೂ ಕೋಚಿಂಗ್ ಹೋಗ್ತಿದ್ರೆ ನೀವೇನು ವಿಜಯನಗರ ಇರ್ಬೋದು, ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿದ್ರೆ ನೀವು ಆ ಅಡ್ರೆಸ್ ಕೊಡಬೇಕು. ಆ ಅಡ್ರೆಸ್ ಕೊಟ್ಟೆ ಅಂದ್ರೆ ಅಲ್ಲಿ ಅಂತ ಏನಪ್ಪಾ ಅಂದ್ರೆ ಎಕ್ಸಾಮ್ ಸೆಂಟರ್ ನಿಮಗೆ ಅಲರ್ಟ್ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ನಿಮ್ದು ಮನೆ ಎಲ್ಲಿರುತ್ತೆ, ನಿಮ್ಮ ತಂದೆ ತಾಯಿ ಎಲ್ಲಿ ಇರ್ತಾರೆ ಅದು ಬಂದ್ಬಿಟ್ಟು ನಮ್ಗೆ ಪರ್ಮನೆಂಟ್ ಅಡ್ರೆಸ್ ಆಗುತ್ತೆ. ಯಾವುದೋ ಒಂದು ಕಾಲ್ ಲೆಟರ್ ಆಗಿರ್ಬೋದು, ಜಾಬ್ ಆಫರ್ ಲೆಟರ್ ಆಗಿರ್ಬೋದು, ಎಲ್ಲವೂ ಕೂಡ ಇದು ಈ ಪರ್ಮನೆಂಟ್ ಅಡ್ರೆಸ್ಗೆ ಬರ್ತಾ ಹೋಗುತ್ತೆ. ಜಸ್ಟ್ ಪ್ರೆಸೆಂಟ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಸೆಂಟರ್ ಅಲರ್ಟ್ ಮಾಡೋಕ್ಕೋಸ್ಕರ ನಮಗೆ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಾ ಹೋಗ್ತಾರೆ. ಓಕೆ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಮತ್ತು ಸ್ಟೇಟ್ ಪರ್ಮನೆಂಟ್ ಅಡ್ರೆಸ್ ಒಳಗೆ ಸ್ಟೇಟ್ ಆಗಿರ್ಬೋದು, ಸ್ಟೇಟು ಡಿಸ್ಟಿಕ್ ಮತ್ತೆ ಎಲ್ಲ ಸೇಮ್ ಕೇಳ್ತಾರೆ. ಅದನ್ನ ಇಲ್ಲಿ ಮ್ಯಾನ್ಯಲ್ ಎಂಟ್ರಿ ಮಾಡಬೇಕು. ಅಡ್ರೆಸ್ ಮಾತ್ರ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಡಿಫ್ರೆಂಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ನೀವು ಕೂಡ ಏನಪ್ಪಾ ಅಂದ್ರೆ ಅಡ್ರೆಸ್ ಕೂಡ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಎಲ್ಲಿದ್ದೀರಾ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಎಲ್ಲಿದ್ದೀರಾ ಅದನ್ನ ಕೂಡ ನೀವು ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಲ್ಲ ಎಂಟ್ರಿ ಮಾಡೋ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ನೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ಓಕೆ, ಇಲ್ಲಿ ಸೇವ್ ಅಂತ ಇದೆ, ಸೇವ್ ಕ್ಲಿಕ್ ಮಾಡ್ತಾ ಇದೀನಿ.
ಸೇಮ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಮತ್ತೆ ಇಲ್ಲಿ ಎರರ್ ಅಂತ ಬರ್ತಿದೆ. ಪ್ಲೀಸ್ ಎಂಟರ್ ವ್ಯಾಲಿಡ್ ನೇಮ್ ಮಾತ್ರ ಟ್ರೈಬ್ ಅಂದ್ರೆ ಯಾವ ಟ್ರೈಬ್ ಬರ್ತಿದೆ ಅದನ್ನ ವ್ಯಾಲಿಡ್ ಎಂಟ್ರಿ ಮಾಡಕ್ಕೆ ಕೇಳ್ತಾ ಇದ್ರೆ ಅದನ್ನ ಎಂಟ್ರಿ ಮಾಡೋಕೆ ಇವಾಗ ನಮಗೆ ಏನಪ್ಪ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇ ಅಂತ ಇದೆ, ನೆಕ್ಸ್ಟ್ ಮೇ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಏನು ಶೋ ಆಗ್ತಿದೆಪ್ಪ ಅಂದ್ರೆ ದಿಸ್ ಡಾಟಾ ಈಸ್ ಫೆಚ್ಡ್ ಫ್ರಮ್ ಯುವರ್ ಪ್ರೀವಿಯಸ್ ಡಾಟಾ ಚೆಕ್ ಪ್ರೊಸೀಡ್ ಫರ್ದರ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗುವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಡೀಟೇಲ್ಸ್ ಫಿಲ್ ಮಾಡ್ತಿರಲ್ಲ ಅದು ಆಟೋಮೆಟಿಕ್ ಫ್ರೆಶ್ ಆಗಿ ಬಂದಿರುತ್ತೆ. ಹಾಗೆ ಒನ್ ಟೈಮ್ ನೀವು ಕರೆಕ್ಟ್ ಇದೆ ಅಂತ ಒನ್ ಟೈಮ್ ಚೆಕ್ ಮಾಡ್ಕೊ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಅದನ್ನ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸ್ಕ್ರೋಲ್ ಮಾಡ್ಕೋಬೇಕು. ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಇನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ X1 ಕೇಳ್ತಾರೆ. ನೀವೇನೋ X1 ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಎಸ್ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಕೆಳಗೆ ನೀವೇನೋ ಬೆಂಚ್ ಮಾರ್ಕ್ ಇದೆ ನಿಮ್ಗೆ ಏನಾದ್ರು ಬೆಂಚ್ ಮಾರ್ಕ್ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋ ಇದ್ರೆ ನೋ ಅಂತ ನೀವು ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸ್ಕ್ರೈಬ್ ಡೇಟಾ ಅಂದ್ರೆ ನೀವೇನಾದ್ರು ಏನಪ್ಪಾ ಅಂದ್ರೆ ಏನೋ ಟ್ರೈಬ್ ಪೀಪಲ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಆರ್ ಯು ಎಲಿಜಿಬಲ್ ಫಾರ್ ಅವೈಲಬಲ್ ಫ್ರೀ ಕನ್ಸರ್ನ್ ಬೆಂಚ್ ಮಾರ್ಕ್ ಇದೆ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಹಾಕೊಳ್ಳಿ. ನೋ ಅಂತ ಹಾಕೊಳ್ಳಿ. ನೇಮ್ ಕರೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನೀವೇನಾದ್ರು ಕರೆಂಟ್ಲಿ ಏನು ವರ್ಕ್ ಮಾಡ್ತಿದ್ರೆ ಕೇಳ್ತಾ ಇದ್ರೆ ನಾಟ್ ಅಪ್ಲಿಕೇಬಲ್ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಅದಾದ್ಮೇಲೆ ಇಲ್ಲಿ ರೀಫಂಡ್ ಡೇಟಾಸ್ ಕೇಳ್ತಾ ಇದ್ದಾರೆ. ಓಕೆನಾ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು SC/ST ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಆಗಿದ್ರೆ ನೀವು ಯಾವ್ದೋ ಒಂದು ಕ್ಯಾಟಗರಿ ನೀವೇನಾದ್ರು ಅಮೌಂಟ್ ಪೇ ಮಾಡ್ತಿದ್ರೆ ನಿಮಗೆ ರೀಫಂಡ್ ಆಗುತ್ತೆ. ಅದು ಯಾವಾಗ ರೀಫಂಡ್ ಆಗುತ್ತಪ್ಪ ಅಂದ್ರೆ ನೀವು CBT 1 ಎಕ್ಸಾಮ್ ಬರ್ದಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಅಮೌಂಟ್ ರೀಫಂಡ್ ಆಗುತ್ತೆ. ಇನ್ ಕೇಸ್ ನೀವು ಯಾವ್ದೇ ತರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ದಿಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ. ಹಾಗಾಗಿ ನೀವೇನಾದ್ರೂ CBT 1 ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಪಕ್ಕ ರೀಫಂಡ್ ಆಗುತ್ತೆ. ಅದನ್ನ ರೀಫಂಡ್ ಆಗ್ಬೇಕಪ್ಪ ಅಂದ್ರೆ ಯಾವ ಅಕೌಂಟ್ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದಾರೆ. ಬಟ್ ನೀವು ಯಾವುದೇ ತರ ಮ್ಯಾನ್ಯಲ್ ಆಗಿ ಯಾವುದೇ ಅಕೌಂಟ್ ನ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಏನಪ್ಪಾ ಅಂದ್ರೆ ಆಧಾರ್ ನಂಬರ್ ಹಾಕ್ಬೇಕು. ಆಧಾರ್ ನಂಬರ್ ಹಾಕಿರ್ತಿರಲ್ವ, ನೀವು ಯಾವ ಆಧಾರ್ ನಂಬರ್ ಹಾಕಿರ್ತೀರ ಆ ಆಧಾರ್ ನಂಬರ್ ಮಾತ್ರ ಏನಪ್ಪಾ ಅಂದ್ರೆ ಲಿಂಕ್ ಆಗಿರೋ ಅಕೌಂಟ್ಗೆ ಮಾತ್ರ ಅಮೌಂಟ್ ರೀಫಂಡ್ ಆಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿದ್ರೆ ಆ ಆಧಾರ್ ನಂಬರ್ಗೆ ಯಾವ ಅಕೌಂಟ್ ಲಿಂಕ್ ಆಗಿರುತ್ತಲ್ವ ಆ ಅಕೌಂಟ್ಗೆ ಮಾತ್ರ ಏನಪ್ಪಾ ಅಂದ್ರೆ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆನಾ, ನಾನು ಇವಾಗ ಏನಪ್ಪಾ ಅಂದ್ರೆ ಆಧಾರ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ನನಗೆ ಯಾವ ನಂಬರ್ಗೆ ಬ್ಯಾಂಕ್ ಲಿಂಕ್ ಆಗಿದೆ ಅದು ಶೋ ಆಗುತ್ತೆ. ಅದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಇವಾಗ ಏನಪ್ಪಾ ಅಂದ್ರೆ ಜಸ್ಟ್ ನನ್ನ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡೆ. ನಾನು ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನನ್ನ ಆಧಾರ್ ನಂಬರ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಲಿಂಕ್ ಆಗಿದೆ. ಆಟೋಮೆಟಿಕ್ ಆಗಿ ಇದೇ ಬ್ಯಾಂಕ್ ಅಕೌಂಟ್ಗೆ ನಮಗೆ ಅಮೌಂಟ್ ರೀಫಂಡ್ ಆಗ್ತಾ ಹೋಗುತ್ತೆ. ಇದೆಲ್ಲ ಫಿಲ್ ಮಾಡೋದ್ಮೇಲೆ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಎಜುಕೇಶನ್ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಏನೇ ಯಾವ ಎಜುಕೇಶನ್ ಫಿಲ್ ಮಾಡಕಪ್ಪ ಅಂದ್ರೆ ನಾನು ಆಲ್ರೆಡಿ ಲಾಸ್ಟ್ ಟೈಮಲ್ಲಿ ಏನಪ್ಪಾ ಅಂದ್ರೆ SSLC ಏನಪ್ಪಾ ಅಂದ್ರೆ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿದ್ದೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಮತ್ತೆ ಅಪ್ಲಿಕೇಶನ್ ಆಗ್ತಿದೆಯಲ್ವಾ, ಇಲ್ಲಿ ಬಂದ್ಬಿಟ್ಟು ಮತ್ತೆ ಎಜುಕೇಶನ್ ಡೀಟೇಲ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕ್ವಾಲಿಫಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಯಾವ್ದೇ ತರ PUC ಮೇಲೆ ಅಪ್ಲೈ ಮಾಡೋಕೆ ಎಲಿಜಿಬಲ್ ಜಸ್ಟ್ ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕು ಅಂತ ಕೇಳಿದ್ದಾರೆ. ನಾನು ಡೀಟೇಲ್ಸ್ ಆಲ್ರೆಡಿ ಫಿಲ್ ಮಾಡಿದ್ದೀನಿ. ಇವಾಗ ಏನಪ್ಪಾ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಹಾಗಾಗಿ ನಾನು ಏನಪ್ಪಾ ಅಂದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಡಿಸಿಪ್ಲಿನ್ ಕೇಳ್ತಾ ಇದ್ದಾರೆ. ನಾನು B ಕ್ಲಿಕ್ ಮಾಡ್ತಿದ್ದೀನಿ. ಅದಾದ್ಮೇಲೆ ನೇಮ್ ಆಫ್ ದ ಕೋರ್ಸ್ ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ಅಂದ್ರೆ ನೀವು ಯಾವ ಕೋರ್ಸ್ ಮಾಡಿದಿರ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಸ್ಟೇಟ್ ಯಾವ ಸ್ಟೇಟ್ ಒಳಗೆ ಓದಿದ್ರೆ ಅದನ್ನ ಹಾಕೋಬೇಕು. ಆಮೇಲೆ ಡಿಸ್ಟ್ರಿಕ್ಟ್ ಎಂಟ್ರಿ ಮಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಕಾಲೇಜ್ ಯೂನಿವರ್ಸಿಟಿ ಇರುತ್ತೆ ಆ ಯೂನಿವರ್ಸಿಟಿನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಅಂತ ಇದೆಯಲ್ವಾ, ನೀವು ಯಾವ ಡೇಟ್ ಮತ್ತೆ ಮಂತ್ ಇಯರ್ ಒಳಗೆ ಪಾಸಿಂಗ್ ಆಗಿದೆ ಡಿಗ್ರಿನ ಅದನ್ನ ಎಂಟ್ರಿ ಮಾಡ್ಕೊಂಡು ನಿಮ್ದು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದನ್ನ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಇದೆಲ್ಲ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯಾಡ್ ಅಂತ ಇದೆಯಲ್ಲ, ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನಮ್ದು ಡಿಗ್ರಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕಂಪಲ್ಸರಿ ಎಲ್ಲ ಆ್ಯಡ್ ಆಗುತ್ತೆ. ಆ್ಯಡ್ ಆದ್ಮೇಲೆ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಇದೆಲ್ಲ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಡಿಗ್ರಿ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದು ಏನಪ್ಪಾ ನಿಮಗೆ ಲೈವ್ ಕ್ಯಾಪ್ಚರ್ ಫೋಟೋ ತಗೋಬೇಕು. ಇಲ್ಲಿ ಏನಪ್ಪಾ ನಿಮಗೆ ಅಲೋ ದಿಸ್ ವಿಸಿಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಬಬಲ್ಸ್ ಅಂದ್ರೆ ನಾನೀಗ ಏನಪ್ಪಾ ರೆಕಾರ್ಡ್ ಮಾಡ್ತಿದ್ದೀನಲ್ವಾ ಹಾಗೆ ನನಗೆ ತಗೊಳಕ್ ಬರ್ತಾ ಇಲ್ಲ. ನಾನು ಅದನ್ನ ಆಫ್ ಮಾಡ್ಕೊಂಡು ತಗೋಬಹುದು. ನೆಕ್ಸ್ಟ್ ನಿಮಗೆ ಎಲ್ಲ ತಿಳಿಸ್ಕೊಂಡು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀವಿ, ಅದು ಒನ್ ಟೈಮ್ ಕರೆಕ್ಟ್ ಇದೆ ಅಂತ ನಿಮ್ಗೆ ಕಂಪಲ್ಸರಿ ಚೆಕ್ ಮಾಡಬೇಕು. ಇಲ್ಲಿ ವ್ಯೂ ಅಂತ ಇದೆಯಲ್ವಾ, ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಗ ಏನಪ್ಪಾ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಶೋ ಆಗ್ತಾ ಹೋಗುತ್ತೆ. ಓಪನ್ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಕ್ಯಾಸ್ಟ್ ಅಪ್ಲೋಡ್ ಮಾಡಿದೀರಾ ಅದು ನಿಮಗೆ ಕಂಪ್ಲೀಟ್ ಆಗಿ ಶೋ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಕೆಳಗಡೆ ಬನ್ನಿ, ಇಲ್ಲಿ ಬಂದ್ಬಿಟ್ಟು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಮ್ಮ ಮುಂಚೆ ಏನಪ್ಪಾ ಇಲ್ಲಿ ಲೈವ್ ಕ್ಯಾಪ್ಚರ್ ಅಂತ ಇದೆಯಲ್ಲ, ನೀವು ಲೈವ್ ಕ್ಯಾಪ್ಚರ್ ಏನಪ್ಪಾ ಅಂದ್ರೆ ಕಂಪಲ್ಸರಿ ಫೋಟೋ ತಗೊಳ್ಳಬೇಕು. ತಗೊಂಡ್ರೆ ಮಾತ್ರ ಏನಪ್ಪಾ ನಿಮಗೆ ಎಲಿಜಿಬಲ್ ಆಗ್ತೀರಾ. ಅದ ಕೆಳಗಡೆ ಬಂದ್ಮೇಲೆ ಇಲ್ಲಿ ಸಿಗ್ನೇಚರ್ ಕೇಳ್ತಾ ಇದ್ರೆ ಸಿಗ್ನೇಚರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 49 KB ಇಂದ
ಏನಪ್ಪ ಅಂದರೆ 30K ಒಳಗಿರಬೇಕು. ಹಾಗಾಗಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಕೆಳಗಡೆ ಬಂದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ನಿಮಗೆ ನೆಕ್ಸ್ಟ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪ ನಿಮಗೆ ಜಾಬ್ ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಅದನ್ನ ಯಾವ ಥರ ಕೊಡಬೇಕಂತ ಕೂಡ ನಿಮಗೆ ಇದನ್ನೆಲ್ಲ ಫೋಟೋ ಲೈವ್ ಕ್ಯಾಪ್ಚರ್ ತಗೊಂಡು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಯಾವ ಥರ ಜಾಬ್ ಪ್ರಿಫರೆನ್ಸ್ ಕೊಡಬೇಕು ಅಂತಂದು. ಅದಾದ್ಮೇಲೆ ನೀವೆಲ್ಲ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಪೇಜ್ ಬಂದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ಏನಪ್ಪ ಅಂದ್ರೆ ಸೆಲೆಕ್ಷನ್ ಅಂದ್ರೆ ನೀವು ಆರ್ಡರ್ ಏನಪ್ಪ ಅಂದ್ರೆ ಆರ್ಡರ್ ಫಾರ್ ಪ್ರಿಫರೆನ್ಸ್ ಫಾರ್ ದ ಪೋಸ್ಟ್ ವಿತ್ ಇನ್ ದ ಸೈಟೆಡ್ ಆರ್ಡರ್. ನೀವು ಬೆಂಗಳೂರು ಸೈಟ್ ಮಾಡಿದ್ರೆ ಯಾವ ರೀಜನ್ ಸೈಟ್ ಮಾಡಿದ್ರೆ ಆ ರೀಜನ್ ಒಳಗೆ ನಿಮಗೆ ಪೋಸ್ಟ್ ಸೈಟ್ ಮಾಡೋದು ಕೊಟ್ಟಿರ್ತಾರೆ, ಅಂದ್ರೆ ಪ್ರಿಫರೆನ್ಸ್ ಆರ್ಡರ್ ಕೊಟ್ಟಿರ್ತಾರೆ. ಓಕೆನಾ, ಈಗ ಸೆಕ್ಷನ್ ಕಂಟ್ರೋಲ್ ಒಂದೇ ಜಾಬ್ ಇದೆ. ಓಕೆನಾ, ಅದು ಒಂದೇ ಏನಪ್ಪ ಸೈಟ್ ನಿಮಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಐಕನ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಪ್ಲಸ್ ಐಕನ್ ಅಂತ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವೇನಪ್ಪ ಅಂದ್ರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬಂದಿರುತ್ತೆ. ಇದು ಬಂದು ಏನಪ್ಪ ಅಂದ್ರೆ ಆರ್ಡರ್ ಪ್ರಿಫರೆನ್ಸ್ ಆಗಿರುತ್ತೆ. ಓಕೆನಾ, ಹಾಗಾಗಿ ನಿಮ್ಗೆ ಯಾರು ಇದು ಕಂಪಲ್ಸರಿ ನೀವು ಮಾಡಲೇಬೇಕು. ಹಾಗಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಪೇಜ್ಗೆ ರಿಲೇಟ್ ಆಗ್ತೀರಾ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಜಾಬ್ ಪ್ರಿಫರೆನ್ಸ್ನ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಆರ್ಡರ್ ಕೊಟ್ಟಿರೋ ಜಾಬ್ ಪ್ರಿಫರೆನ್ಸ್ ನಮಗೆ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಇಂಟು ಮೇಲೆ ಕ್ಲಿಕ್ ಮಾಡ್ಕೊಡಿ, ಮತ್ತೆ ಯಾವ್ದು ಬೇಕೋ ಅದನ್ನ ಆರ್ಡರ್ ಪ್ರಿಫರೆನ್ಸ್ನ ಕೊಟ್ಕೊಂತ ಬರಬೇಕು. ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಆರ್ಡರ್ ಪ್ರಿಫರೆನ್ಸ್ ಇಲ್ಲಿ ಏನಪ್ಪ ಅಂದರೆ ಸೆಟ್ ಆಗುತ್ತೆ. ಸೆಟ್ ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಚಿಕ್ಕದಾಗಿ ಏನಪ್ಪ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಕೆಳಗಡೆ ಬಂದು ಏನಪ್ಪ ಅಂದ್ರೆ ಇಲ್ಲೊಂದು ಚಿಕ್ಕದಾಗಿ ಒಂದು ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಪ್ಲೇಸ್ ಅಂತ ಕೇಳ್ತಾ ಇದೆ. ಓಕೆನಾ, ಇಲ್ಲಿ ನೀವು ಯಾವ ಪ್ಲೇಸ್ ಇಂದ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ನಿಮ್ಮ ಊರು ಕೂಡ ಸೆಟ್ ಮಾಡ್ಕೋಬಹುದು. ನೀವು ಇರುವಂತ ಪ್ರೆಸೆಂಟ್ ಯಾವ ಸಿಟಿ ಒಳಗಿದ್ದೀರಾ ಅದನ್ನ ಕೂಡ ನೀವು ಸೆಟ್ ಮಾಡ್ತಾ ಹೋಗ್ಬೋದು. ಅದನ್ನ ಸೆಟ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಇಲ್ಲಿ ಏನಪ್ಪ ಅಂದ್ರೆ ಸೇವ್ ಅಂತ ಇದೆಯಲ್ಲ, ಸೇವ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಏನಪ್ಪ ಅಂದ್ರೆ ಇಲ್ಲಿ ಬೆಂಗಳೂರು ಅಂತ ಸೆಟ್ ಮಾಡ್ತೇನೆ. ಓಕೆ, ಇಲ್ಲಿ ಬೆಂಗಳೂರು ಅಂತ ಸೆಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಮಗೆ ಕೊಟ್ಟಿರುವಂತ ಪೋರ್ಟ್ ಪ್ರಿಫರೆನ್ಸ್ ಈ ಸೇವ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಆಮೇಲೆ ಪ್ರಿವ್ಯೂ ಅಂತ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಪ್ರಿವ್ಯೂ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ನಿಮ್ದು ನೇಮ್ ಆಗಿರ್ಬೋದು, ನಿಮ್ದು ಫಾದರ್ ನೇಮ್ ಎಲ್ಲ ನಿಮ್ದು ಏನಪ್ಪ ಅಂದ್ರೆ ಕಂಪ್ಲೀಟ್ ಬಂದಿರುತ್ತೆ. ನಿಮ್ಮ ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಮಾಡೋದು ಎಲ್ಲ ಬಂದಿರುತ್ತೆ. ನೀವು ಒನ್ ಟೈಮ್ ಚೆಕ್ಔಟ್ ಮಾಡ್ಕೋಬೇಕು. ಚೆಕ್ಔಟ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ಕೆಳಗಡೆ ಬಂದು ಇನ್ ಕೇಸ್ ನಿಮ್ಗೆ ಏನಾದರೂ ಎಡಿಟ್ ಆಪ್ಷನ್ ಬೇಕಿದ್ರೆ ಬೇಡಪ್ಪ ಅಂದ್ರೆ ಇದಕ್ಕೆ ಏನಪ್ಪ ಚಿಕ್ಕ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇನ್ ಕೇಸ್ ನಮಗೆ ಬೇಕಪ್ಪ ಅಂದ್ರೆ ಇದು ಎಡಿಟ್ ಆಪ್ಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮಗೆ ಎಡಿಟ್ ಆಪ್ಷನ್ ಮೇಲೆ ಬರ್ತೀರಾ. ಇದನ್ನೆಲ್ಲ ಬಂದು ಆದ್ಮೇಲೆ ಏನಪ್ಪ ಅಂದ್ರೆ ಕೆಳಗಡೆ ಏನಪ್ಪ ಫೈನಲ್ ಆಗಿ ಏನಪ್ಪ ಅಮೌಂಟ್ ಪೇ ಮಾಡ್ತಿರುತ್ತೆ. ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಮೌಂಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ. ನಿಮ್ದು ಮತ್ತೆ ಯಾವ ತರ ಎಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಏನಪ್ಪ ಅಂದ್ರೆ ಅಮೌಂಟ್ ನ ಪೇ ಮಾಡಬೇಕು. ಅದನ್ನೇ ಅಮೌಂಟ್ ಯಾವ ತರ ಪೇ ಮಾಡಕಪ್ಪ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನಾನು ಈಗ ಅಮೌಂಟ್ ಪೇ ಮಾಡ್ತಾ ಇಲ್ಲ. ನೆಕ್ಸ್ಟ್ ಏನಪ್ಪ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ನಮಗೆ ಅಮೌಂಟ್ ತೋರಿಸುತ್ತೆ. ಓಕೆನಾ, ಅದನ್ನ ಅಮೌಂಟ್ ಪೇ ಮಾಡ್ಕೊಂಡು ಅದು ನಿಮಗೆ ಪೇ ಮಾಡೋಂಥ ರಿಸಿಪ್ಟ್ ನಿಮ್ಮ ಮತ್ತೆ ಇಟ್ಕೋಬೇಕು. ಅದು ಇಮೇಲ್ ಕೂಡ ಬರ್ತಾ ಪೇ ಮಾಡೋಂಥ ರಿಸಿಪ್ಟ್ ಕೂಡ ಇಮೇಲ್ ಬರುತ್ತೆ. ಅದನ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೋಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ಸೇವ್ ಮಾಡಿ ಇಟ್ಕೋಬೇಕು. ನೀವೆಲ್ಲ ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಎಲ್ಲಿ ನೋಡಬೇಕು, ಅಪ್ಲಿಕೇಶನ್ ಇನ್ ಕೇಸ್ ಡೌನ್ಲೋಡ್ ಮಾಡಿಲ್ಲಪ್ಪ ಅಂದ್ರೆ ಯಾವ ಥರ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಮಿಡಲ್ಗೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನೀವು ಯಾವ್ಯಾವ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವೇನಪ್ಪ ಅಂದ್ರೆ ಇಲ್ಲಿ ವ್ಯೂ ಫಾರ್ ಅಪ್ಲಿಕೇಶನ್ ಇದೆಯಲ್ಲ, ಇಲ್ಲಿ ಐಕಾನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಸಾಕು, ನಿಮಗೆ ಅಪ್ಲಿಕೇಶನ್ ಆಟೋಮೆಟಿಕ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇದಿಷ್ಟು ಏನಪ್ಪ ಅಂದ್ರೆ RRB ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಕ್ಷನ್ ಕಂಟ್ರೋಲ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದಾರಲ್ಲ, ಅದನ್ನು ಯಾವ ಥರ ಅಪ್ಲಿಕೇಶನ್ ಆಗೋಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.